ಹಲೋ. ಹಲೋ ಹಾ ಸರ್, ನಮಸ್ತೆ. ನಮಸ್ತೆ. ಆಯ್ತಾ ಸರ್ ತಿಂಡಿ? ಆಯ್ತು. ಯಾರು ಮಾತಾಡ್ತಿದ್ದೀರಾ? ನಾವು ಹಲೂರಿಂದ ಸರ್, ಪರ್ಸನಲ್ ಆಗಿ ಮಾತಾಡ್ಬೇಕು ಸರ್. ಏನ್ ವಿಷಯ? ಗಂಡ ಹೆಂಡತಿ ಸಮಸ್ಯೆ ಸರ್. ಬನ್ನಿ ಆಫೀಸ್ಗೆ. ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಆಫೀಸ್ಗೆ ಬನ್ನಿ. ಹೌದಾ ಸರ್? ಹ್ಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರ್ತೀರಿ ಸರ್ ನಿಮ್ಮ ಬೆಳಿಗ್ಗೆ ಆಫೀಸ್? 9:30 ಸಂಜೆ 6 ಗಂಟೆವರೆಗೂ. ಆದ್ರೂ ನಮ್ಮಂತದ್ದೊಂದು ಗಂಡಸಾದ ಜೀವಗಳು ಉಳಿತಾವೆ ಅಂದ್ರೆ ನಿಮ್ಗೆ ಹ್ಮ್ ದೇವ್ರಿಗೊಂದ್ ಕೈ, ನಿಮ್ಗೊಂದ್ ಕೈ ಮುಗಿಬೇಕು ಸರ್. ಏನಿಲ್ಲ, ನಿಮ್ ಕೈ ದೇವ್ರಿಗೊಂದ್ ಕೈ ನನ್ಗೊಂದ್ ಕೈ ಮುಗಿಯೋದ್ ಬೇಡ. ಇಲ್ಲ ಇಲ್ಲ, ನಮ್ ಕೈ ಇವತ್ತು ಎಷ್ಟೋ ಜೊತೆಲಿ ಜನ, ನಿಮ್ ಕೈಗಳು ಜೋಡ್ಸಿ ಅಷ್ಟೆ. ಅಲ್ಲ ಇವತ್ತು ಎಷ್ಟೋ ಜನ ನಿಮ್ಮಿಂದ ಉಳಿದಾರೆ, ಹುಡುಗರುಗಳು ಉಳಿತವ್ರೆ ಅಂದ್ರೆ ಹ್ಮ್ ಆ ದೇವ್ರಿಗಿಂತ ಹೆಚ್ಚು ಅಂತ ಹೇಳ್ಬಲ್ಲೆ ನಾನು. ಅಷ್ಟೇ. ಏನಿಲ್ಲ, ಅಂತದೆಲ್ಲ ಅಂತ ಪದಗಳೆಲ್ಲ ಬೇಡ. ದೇವ್ರ ಇಲ್ಲ ಇಲ್ಲ ಏನೋ ಸರ್, ಶಕ್ತಿ ಕೊಟ್ಟಿದ್ದಾನೆ ಮಾಡು ಅಂತ. ಆದ್ರೂ ಹೆಂಗಸ್ರಿಗೆ ಮಹಿಳಾ ಇಲಾಖೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಒಂದೇ ಒಂದು ಹ್ಮ್ ಎಲ್ರೂನು ಮೀರ್ ನಿಂತಿದ್ದೀರಿ. ಹ್ಮ್ ಭಗವಂತನ ಆಶೀರ್ವಾದ ನಿಮ್ಗಿರ್ಲಿ. ನಾನು ರಾಘವೇಂದ್ರ ನಮ್ಮಪ್ಪ ಮಾಡೋದು, ಹ್ಮ್ ಮತ್ತೆ ಕಾಲಭೈರೇಶ್ವರ. ಹ್ಮ್ ಆದ್ರೂ ಸರ್, ಎಲ್ಲ ನೋಡ್ತಾ ಇರ್ತೀನಿ. ನಿಮ್ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಇವತ್ತೊಂದು ಗಟ್ಟಿಯಾಗಿ ನಿಂತಿದ್ದೀನಿ ಅಂದ್ರೆ ನಿಮ್ಮ ರೆಕಾರ್ಡಿಂಗ್ ಕೇಳೇ ನಿಂತಿರೋದು ನಾನು. ಹ್ಮ್ ನಿಮ್ದೊಂದು ರೆಕಾರ್ಡಿಂಗ್ ಕೇಳ್ಕೊಂಡೆ ಇವತ್ತು ನಾನು ಎಲ್ಲಾ ಬಿಟ್ಟು ಸಿಕ್ಕಾಪಟ್ಟೆ ಎಣ್ಣೆಗೆ ಅಡಿಕ್ಟ್ ಆಗ್ಬಿಟ್ಟಿದೆ. ಹ್ಮ್ ಇವತ್ತೊಬ್ಬ ಮನುಷ್ಯನಾಗಿ ಇಲ್ಲಿ ನನ್ನ ತಮ್ಮಂದೊಂದು ಮಕ್ಕಳ 2 ಮಕ್ಕಳು ಸಾಕೊಂಡು ಇವತ್ತು ಅದ್ದೂರಿಯಾಗಿದ್ದೀನಿ. ಅಂದ್ರೆ ದಿನಾ ಬೆಳಗ್ಗೆ ನಿಮ್ಮನ್ನ ನೆನ್ಸ್ಕೊತೀನಿ ನಾನು. ಹ್ಮ್ ನಾವೇನು ತಪ್ಪು ಮಾಡ್ದೇನೆ ಇವಳಿಗೆ ಎಷ್ಟು ಅಧಿಕಾರ ಇರ್ಬೇಕಾದ್ರೆ ನನಗೇನು ಇಲ್ಲ ಅಂತ ಅಂದ್ಬಿಟ್ಟು ಹ್ಮ್ ಹಂಗಾಗಿದೆ ಸರ್. ನಿಮ್ಮ ಹತ್ರ ಇದನ್ನೇ ಮಾತಾಡೋಣ ಅನ್ಕೊಂಡೆ. ಹ್ಮ್ ಅವತ್ತಿಂದ ಕಾಲ್ ಮಾತಾಡೋಣ ಅನ್ಕೊಂಡಿದ್ದೆ. ಟೈಮಿಂಗ್ಸ್ ತಗೊಂಡಿದ್ಲು. ಟೈಮ್ ಬಂದು ಕೂಡ ಬಂದಿರ್ಲಿಲ್ಲ. ಇಲ್ಲ ಬಂದಿರಲಿಲ್ಲ ಸರ್. ಹ್ಮ್ ಅಲ್ಲಿ ನೀವು ಇನ್ನೊಬ್ರಿಗೆ ಹೇಳಿದ್ರಲ್ಲ, ಯಾರೋ ಕುಣಿಗಲ್ ಯಾರೊಬ್ರು ಮಾತಾಡಿದ್ರಲ್ಲ, ಅವತ್ತು ಕೇಳ್ತಾ ಇದ್ದೆ. ಹ್ಮ್ ಏನ್ ಹೇಳಿದ್ರಿ? ಡೆಡಿಕೇಶನ್ ಆಗುತ್ತೆ ಕಣಪ್ಪ, ರೆಕಾರ್ಡಿಂಗ್ ಆಗುತ್ತೆ, ಮಾತಾಡ್ಬೋದು ಅಂದ್ರಲ್ಲ. ಈಗ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ? ಅಯ್ಯೋ ನೀವು ಉಳಿತಾರೆ ಅಂದ್ರೆ, ಹುಡುಗರುಗಳ ಇಲ್ಲ ಗಣಸರಾಗಿ ಉಳಿತಾರೆ ಅಂದ್ರೆ ಅದು ನಿಮ್ಮ ಆಶೀರ್ವಾದ ಅನ್ಕೋತೀನಿ ನಾನು. ನಾನೇ ಆತರ ಇದ್ದವನು. ಇವತ್ತು ನಾನೇ ಒಂದು ನೆಲೆಯಾಗಿ ಬೆಲೆಯಾಗಿ ನಿಂತಿದ್ದೀನಿ. ಹ್ಮ್ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದೆ ಎಣ್ಣೆಗೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು 10 ಕ್ವಾರ್ಟರ್ ಕುಡ್ಕೊಂಡೇನು. ಹ್ಮ್ ಅಯ್ಯಯ್ಯೋ. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಸರ್ ನಾನು. ಹಾ 11 ಗಂಟೆಗೆ ಎದ್ದೇಳೋನು. ಈಗ ಎಣ್ಣೆ ಹೊಡಿಯೋದು ಬಿಟ್ಟಿದ್ಯಪ್ಪ? ಇಲ್ಲ, ಎಣ್ಣೆ ಹೊಡಿತಾ ಇದೀನಿ. ಅಂದ್ರೆ ಆತರ ಇಲ್ಲ. ಈಗ ನೈಟ್ ಮತ್ತೆ ನನ್ ಕೆಲಸ ಮಾಡ್ಕೊಂಡು ನೈಟ್ ಹೊಡ್ಕತೀವಿ, ಆರಾಮಾಗಿ ಮಕ್ಕಳು ನೋಡ್ಕೊತೀವಿ, ಮಲ್ಕತೀವಿ ಅಷ್ಟೇ, ಊಟ ಮಾಡ್ಕೊಂಡು. ಇದಕ್ಕೆ ಪ್ರೇರಣೆ ನಾನಾಗಿದ್ದೀನಪ್ಪ. ಹೌದು, ಖಂಡಿತ. ಥ್ಯಾಂಕ್ ಯು ಪಾ. ಇದೊಂದು ಖುಷಿ ಕೊಡ್ತು ನನ್ಗೆ. ಇನ್ನ ಬೇಜಾನವ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ, ನಮ್ಮ ಹುಡುಗರುಗಳೇ ಬೇಜಾನವ್ರೆ. ಕೇಳಿದ್ರು, ಗುರು ನೀನ್ ನೋಡ್ತಾ ಇರ್ತೀಯ ಅಂತಾನೆ ಎಲ್ಲ ಕೇಳಿದ್ರು. ನಮ್ ಫ್ರೆಂಡೇ ಇನ್ನು 5 ಜನ ಅವ್ರೆ, ನನ್ನ ಸೇರ್ಸ ಒಂದ್ ಅರ್ಧ ಡಜನು. ನಿಮ್ಮ ಹತ್ರ ಬರೋಣ ಅನ್ಕೊಂಡಿದೀವಿ. ನೀವ್ ಯಾವಾಗ ಹೇಳ್ತೀರಿ ಸರ್ ಅವಾಗ ಬರೋದಕ್ಕೆ ನಾವು ರೆಡಿ ಇದೀವಿ. ಟೈಮಿಂಗ್ಸ್ ಒಂದು ತಗೊಂಡಿದ್ಲು. 1ನೇ ತಾರೀಕು 6ನೇ ತಾರೀಕು ಮಕ್ಕಳದು ಎಕ್ಸಾಮ್ ಮುಗೀತದೆ. ಬಂದು ನಿನ್ಗೆ ಏನ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಪ್ಪ, ಹಂಗಿಂಗ್ ಅಂತ ಎಲ್ಲ ಹೇಳಿದ್ಲು. ಏನ್ ಮಾಡ್ಕೊಡ್ತಾಳಂತೆ? ಏನ್ ಮಾಡ್ಕೊಡ್ತಾಳಂತೆ? ಡೈವರ್ಸ್ ಕೊಡ್ತಾಳಂತೆ, ಸೈನ್ ಮಾಡ್ಕೊಡ್ತಾಳಂತೆ. 3.5 ವರ್ಷದ ತವಿಂದ ಬರೀ ಇದೇ ಆಟ ಆಡಿಸ್ತಾಳೆ ಸರ್. ಏನ್ ಬೇಕಂತ ಅವಳಿಗೆ? ಎಂತದೇ ಬೇಡ ಅವಳಿಗೆ. ಅವಳಿಗೆ ಮಾತೆತ್ರ ಕೋರ್ಟು ಟೇಸಿಂಗ್ನು ಬರೀ ಇದೆ. ಕೆಲವೊಬ್ರು ಇದ್ದಾವೆ ಮುಂಡೆಗಳು. ಈ ಅಲ್ಲೋದ್ರೆ ನಮ್ ಕಣ್ಣೀರ್ ಹಾಕ್ದ್ರೆ ನಮ್ ನಡ್ದೋಗ್ಬಿಡುತ್ತೆ. ಇದೆ ಸರ್. ಇಲ್ಲಿ ನಮ್ಮ ಮಲ್ಗೂರ್ ಸ್ಟೇಷನ್ ಅಲ್ಲೂ ಕೂಡ ಅವಳಿಗೆ ಮರ್ಗಾಗ್ಬಿಟ್ಟವ್ರೆ ಪೊಲೀಸ್ನವರು. ನೀವು ಮಾತಾಡಿದಿರಲ್ಲ, ಜಡ್ಜ್ ಆಗ್ಬೋದು, ಲಾಯರ್ ಆಗ್ಬೋದು, ಯಾವ DC ಆಗ್ಬೋದು, AC ಆಗ್ಬೋದು, ನನ್ನ ಹತ್ರ ಒಂದೇ ಮಾತು ಅಂದ್ರಲ್ಲ, ಅವತ್ ನನ್ಗೆ ತುಂಬಾ ಖುಷಿ ಆಗ್ಬಿಡ್ತು. ಅವತ್ ನಾ ಏನಾರ ಅಲ್ಲಿ ನಿಮ್ಮ ಕಣ್ಮುಂದೆ ಇದ್ದಿದ್ರೆ 100 ಹಾಕ್ಬಿಟ್ಟು ಸನ್ಮಾನ ಮಾಡ್ಬಿಡ್ತಿದ್ದೆ ನಿಮ್ಗೆ. ಅದನ್ನ ಕೇಳಿಸಿದೀನಿ ಆಲ್ರೆಡಿ. 1-2 ಪೊಲೀಸ್ನವ್ರಿಗೆ, ನಮ್ಗೆ ಫ್ರೆಂಡ್ ಅವರು, ಸರ್ ಅವತ್ ಸಪೋರ್ಟ್ ಮಾಡಿದ್ರಲ್ಲ ನೀವು, ಇವಾಗ ಮಾತಾಡ್ತೀರ ಅಂದ್ರೆ, ಇನ್ ನೋಡಪ್ಪ ನಿನ್ ಸಮಸ್ಯೆ ನಿನ್ ಹೆಂಡ್ತಿದು ಏನಾರ ಮಾಡ್ಕೋ, ನೀನ್ ನಮ್ಮ ಫ್ರೆಂಡ್ ಆಗಿದ್ಯಾ, ಫ್ರೆಂಡ್ ಆಗೇ ಇದ್ಬಿಡು ಅಂತ ಅಂದ್ರು. ನಮಗಿದ್ಗೂ ಸಂಬಂಧ ಇಲ್ಲ, ನಿನ್ ಹೆಂಡ್ತಿ ಮಕ್ಳ ವಿಷಯ ತಾನೆ, ಅವ್ರ ಹತ್ರ ಮಾತಾಡ್ಕೊಳಪ್ಪ ನೀನು, ಫ್ರೆಂಡ್ ಆಗಿದೆ, ಫ್ರೆಂಡ್ ಆಗೇ ಇದ್ಬಿಡು ಅಂತಂದ್ರು. ಸರಿ ಸರ್ ಅಂತಂದೆ. ಹಂಗಾಗಿ ಆ ಮುಂದೆ ಬರಲ್ಲು, ನಿನ್ನ ಹತ್ರ ಬಾಳಲ್ಲು, ನಿನ್ಗೆ ಏನು ವಯಸ್ಸಾಗಿಲ್ಲ, ಇನ್ನ ಬೇಜಾನಿದೆ ಜೀವನ,
ನಿನ್ಗೆ ಏನ್ ಬೇಕಾದನ್ ಮಾಡ್ಕೊಂಡ ನಿನ್ ಜೀವನ ನೀನ್ ನೋಡ್ಕೊಳಪ್ಪ ಅಂದ್ರು. ಎರಡು ಪರೈದ್ ಮಕ್ಳೆಲ್ಲ ಅನ್ಬಿಟ್ಟು ನಾನು ಎಲ್ಲಾ ತರ ಯತ್ನೆ ಮಾಡಿ ಯಾರ್ದು ನಡೀದಿರೋ ಘಟನೆ ಏನು ನಡೆದಿಲ್ವಲ್ಲ ಸರ್. ಪ್ರಪಂಚ ಇನ್ನೀಗ ಇನ್ನು ಏನಿದ್ರು ಇನ್ನು ಅದು ಏನಾಗುತ್ತಂದ್ರೆ ನಮ್ಗೆ ಕಂಡೋರ್ದು ಪ್ರಾಬ್ಲಮ್ ನೋಡಿದಾಗ ಅವ್ರದ್ದು ದೊಡ್ಡದಾಗ ಆಗಿರುತ್ತೆ. ಅವ್ರು ಒಳಗಿರ್ತಾರೆ ಸರ್. ಹಂಗಲ್ಲ, ಅವ್ರದ್ದು ದೊಡ್ಡದಾಗ ಆಗಿರುತ್ತೆ. ಅದು ನಮ್ ಕಣ್ಣಿಗೆ ಅಷ್ಟೇ ತಾನೆ ಅನ್ಕೊಳ್ತೀವಿ. ಬಟ್ ಅದು ನಮ್ದು ಸಣ್ಣದಾದ್ರೂ ಕೂಡ ಅದು ನಮ್ದು ಅಂತ ಬಂದಾಗ ಅದು ನಮ್ಗೆ ದೊಡ್ಡದಾಗ ಕಾಣ್ಬಿಡುತ್ತೆ. ಹೌದು ಸರ್. ಅವಾಗ ನಾವು ಕುಗ್ಗೋಗ್ಬಿಡ್ತೀವಿ. ಕುಗ್ಗಿ ಹಿಗ್ಗಿ ಎಲ್ಲ ನೀವ್ ನೆಮ್ತಿರೋ ಬಿಡ್ತೀರೋ. ಈ ನಾವು ಬಾರಲ್ಲಿ ನಾವೊಂದು 5-6 ಸೀಟ್ ಸೇರ್ಕತೀವಿ. ನಾನು ಇದನ್ನ ಹೇಳ್ತೀನಿ, ನನ್ ಮಗ ಬರುವಾಗ್ಲೂ ತಾಯಿ ಹೊಟ್ಟೆಯಿಂದ ಒಬ್ರೆ, ಹೋಗ್ಬೇಕಾದ್ರು ಒಬ್ರೆ, ಬಂದು ನಡುವೆ ಹೋಗು ಒಂದ್ ಕತ್ಲೆ ಅಷ್ಟೇ ನಮ್ದು. ಯಾಕೆ ತಲೆ ಕೆಡಿಸ್ಕೋಬೇಕು? ಇರುಗಂಡ ನಮ್ ಜೀವನ, ನಮ್ ಲೈಫ್ ನಾವ್ ನೋಡ್ಕೋಬೇಕು, ಬೇರೆಯವ್ರ ಲೈಫ್ ಎಲ್ಲ ಬೇಡ. ಟೈಮ್ ಪಾಸ್ ಯಾರೋ ಬಂದ್ಲು ಓದ್ಲು ಅನ್ನೋದು ತಿಳ್ಕೋಬೇಕು ಮಗ ಅಂತಾನೆ ಹೇಳ್ತೀನಿ. ಸಿಂಪಲ್ ಅಷ್ಟೇ. ಬಟ್ ನಿಯತ್ತಾಗಿರೋಳಗೆ, ನಂಬಿ ಬಂದಿರೋಳಗೆ ಕೈ ಬಿಡೋದ್ ಬೇಡ. ಅದನ್ನ ನಾನು ನಮ್ಮ ಹುಡುಗರು 3 ಜನ ಅವ್ರೆ, ಅವ್ರು ಫುಲ್ಲು ಅಡಿಟ್ ಆಗ್ಬಿಟ್ಟವ್ರೆ. ಈಗ ಸ್ವಲ್ಪ ಕಂಟ್ರೋಲ್ ಬಂದವ್ರೆ ನನ್ನನ್ನು ನೋಡ್ಬಿಟ್ಟು. ಏನ್ ಗುರು ನೀನ್ ಅಷ್ಟೊಂದು ಕುಡಿತಿದ್ದ, ನೀನು 11 ಗಂಟೆಗೆ ಎದ್ದೇಳ್ತೀನಿ ಹಂಗೆ ಹಿಂಗೆ ಅಂತಿದೆ, ನೀನ್ ಹಿಂಗಿರ್ಬೇಕಾದ್ರೆ ನಾವ್ ಹಿಂಗಿರ್ಬೇಕು ಅಂದ್ರು. ಅವರೆಲ್ಲ ಬೇಜಾನವ್ರೆ. ಆಸ್ತಿ ಪಾಸ್ತಿ ಹಣ ಕಾರನ್ ತವಿಂದವ್ರೆ. ಹಂಗಾಗಿ ಅವ್ರಿಗೆ ಧೈರ್ಯ ನಿಮ್ ಕಡೆಯಿಂದ ನಾನ್ ತುಂಬಿದೀನಿ. ನಾವ್ ಏನ್ ಅನ್ಯಾಯ ಮಾಡಿದ್ವಿ, ಏನ್ ಮೋಸ ಮಾಡಿದ್ವಿ, ಈ ಏಜ್ ಅಲ್ಲಿ ಬೇಕಾ ನಾವು ಬೇರೆ ತರ ಏನಾರು ಮೋಸ ಮಾಡಿದ್ವಿ ಹಂಗಿಂಗ್ ಅಂತ ಕೇಳ್ತಾರೆ. ಸದ್ಯಕ್ಕೆ ನೀವ್ ಇಷ್ಟಾರ ಮಾಡಿದಿರಿ, ನಾನು ಮನೇಲಿ ಕುಣ್ಸಿ ಅನ್ನ ಹಾಕಿ ಹೆಂಡತಿ ಮಕ್ಳು ಮನೆಯಿಂದ ಆಚೆ ಹೋದ್ರೆ ನೊಂದೋದರೇನೋ, ಬಿಸಿಲಲ್ಲಿ ಒಣಗೋದರೇನೋ ಅಂತ ಸಾಕ್ತವ್ರಿಗೆ ಉಣ್ಣಿಸ್ಬಿಟ್ಟು ಹೋಗೋಳೆ. ಯಾವನ್ನ ನಂಬ್ಕೊಂಡು ನಿಮ್ಮಂಗೇನು ಅವ್ನ ಕೆಲ್ಸಕ್ಕೋ ಇನ್ನೊಂದ್ಕೋ ಹೋಗಿ ದುಡೀರಿ, ಹೋಗಿ ಹೊಲ್ದಲ್ಲ ಗೇರಿ ಮನೇಲಿ ಗೇರಿ ಅಂತ ಹೇಳಿಲ್ಲ. ಬಟ್ಟೆ ಹೋಗಿದ್ರೆ ಬಟ್ಟೆ ಜಾಲಿಸ್ತಿದ್ದೀನಿ ಸರ್ ನಾನು. ಬಟ್ಟೆ ಒಣ ಹಾಕ್ತಿದ್ದೆ, ನೀರ್ ತುಂಬ್ತಿದೆ ಅಂತ. ಯಾವನ ನನ್ ಮಗನ 3rd ಕ್ಲಾಸ್ ನನ್ ಮಗನ್ ನೆಮ್ಕೊಂಡು ಹೋಗಿ 3.5 ವರ್ಷ ಇನ್ನೊಬ್ಬನ ಜೊತೆಲಿ ಇದ್ದಾಳ. ಅದು ಆಲ್ರೆಡಿ ಕಂಡು ಹಿಡ್ದು ಯಾಕಾರ ಬಿಟ್ಟು ಬಂದು ಅನಿಸ್ತದೆ ನಿಮ್ಗೆ. ರೆಕಾರ್ಡಿಂಗು ಒಂದು ಫೋಟೋ ತಗೊಂಡು ನನ್ನ ಹತ್ರ ಪ್ರೂಫ್ ಇದೆ. ನಿಮ್ ಹತ್ರ ಬಂದ ತೋರ್ಸಿದ್ರೆ ಸುಮ್ನೆ ಕತ್ತರ್ಸಾಕ್ಬಿಟ್ಟು ಹೋಗ್ಬೇಕಾಯ್ತು ಅಂತ ಹೇಳ್ತೀರಿ. ಅವರ ಚಿಕ್ಕಪ್ಪ ದೊಡ್ಡಪ್ತಿರೋ ಅವರೇ ಹೇಳ್ತಾರೆ, ನಿನ್ ಗನ್ಸಲ್ವಾ 2 ತುಂಡು ಕತ್ತರ್ಸಾಕ್ಬಿಟ್ಟು ಹೋಗ್ತಿಲ್ವ ಅವಳನ್ನ ಲೌಡಿನ. ಅವ್ರ ದೊಡ್ಡಪ್ಪನೇ ಬಡ್ಡಿ ಅಂತಾನೆ ಬೈತಾನೆ. ಅವ್ರ ಸ್ವಂತ ದೊಡ್ಡಪ್ಪನೇ, ಅವ್ವ ಮಕ್ಳೆಲ್ಲ ಬಡ್ಡಿರು, ಸೊಸೆಯರೆಲ್ಲ ಹಿಂಗೆ ಕತ್ತರ್ಸಾಕ್ಬಿಟ್ಟು ಹೋಗ್ತಿಲ್ವಪ್ಪ ನೀನು. ಅವನ ಬೇಜಾನ್ ಮೆರ್ದಿ ಸರ್, ನಿಮ್ ಹತ್ರ ಸುಳ್ಳಲ್ಲ. ಊರ್ಗ್ ಹೋಗಿ ಕೇಳ್ಕೊಂಡ್ರು ಒಂದೇ ಇರ್ಬೇಕು, ಇಡೀ ಊರೇ. ಏನಪ್ಪಾ ಒಕ್ಕಲ್ಗ ಬಂದು ಒಕ್ಕಲ್ಗ ಹೋದಂಗ್ ಹೋಯ್ತೀನಿ, ಇಂತೆ ಮೋಸ ನೀನು ಮಾಡ್ಬಿಟ್ರಲ್ಲಪ್ಪ ಇವರೆಲ್ಲ ಸೇರ್ಕೊಂಡು. ಹಣ ಕಿತ್ಕೊಂಡ್ರು, ಒಡವೆ ಕಿತ್ಕೊಂಡ್ರು, ಬೇಕಾದಾಗ ಮನೆ ಕಟ್ಕೋತೆ, ಇವತ್ತು ಬೇಡವಾಗೋದಲ್ಲ ನೀನು ಅಂತ ಹೇಳಿದ್ರೆ ಸರ್, ನನ್ಗೆ ಮನ್ಸಲ್ಲಿ ತುಂಬಾ ನೋವಿತ್ತು. ನಿಮ್ ಹತ್ರ ಹಂಚ್ಕೊಂಡ್ರೆ ನನ್ಗೆ ಏನೋ ಒಂದ್ ಕಳ್ಕೊಂಡಾಗೈತೆ. ನಾನಪ್ಪ ರಾಘವೇಂದ್ರನ್ ಜೊತೆಲೆ ಮಾತಾಡ್ತಾ ಇದ್ದೀನಿ ಏನೋ ಅನ್ಕೋತೀನಿ. ಅಷ್ಟು ದೊಡ್ಡ ಇದೆಲ್ಲ ಹೇಳ್ಬೇಡಪ್ಪ ನನ್ಗೆ. ಇರ್ಲಿ, ತಲೆ ಕೆಡ್ಸ್ಕೋಬೇಡಿ, ಏನ್ ಬೇಕೋ ಅದ್ ಮಾಡೋಣ. ಒಂದ್ ಹೇಳ, ನಾನು ಎಲ್ಲಾ ಹುಡುಗರಿಗೂ ಎಲ್ಲಾ ಗಂಡಸರಿಗೂ ಹೇಳೋದು ಅಷ್ಟೇ ಸರ್. ನನ್ನ ವಿಚಾರದ ಬಗ್ಗೆ ಹೇಳ್ಬಲ್ಲೆ ಅಂತಂದ್ರೆ, ಇವತ್ತು ಒಂದ್ ಹುಡುಗ ಎಲ್ಲಾನು ಬಿಟ್ಟು ತಾಯಿ ತಂದೆನ್ ಸಾಕ್ತವನೆ ಅಂತಂದ್ರೆ ಅದು ನಿಮ್ಮ ಮುಖಾಂತರ, ನಿಮ್ಮ ಮಾತುಗಳನ್ನ ಎಷ್ಟೋ ಜನ ಹುಡುಗರು ಕೇಳ್ತವ್ರೆ. ನಾನೇ ಒಂದು 3 ತಿಂಗಳಿಂದ ಕೇಳ್ತಾ ಇದೀನಿ ನಿಮ್ ಮಾತುಗಳನ್ನ. ಮಾತಾಡೋಕ್ ಭಯ. ಏನ್ ಗೊತ್ತಾ, ಮಾತಾಡೋದು ಟೆಲಿಕಾಸ್ಟ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಏನಂದ್ರೆ ಹೆಣ್ಮಕ್ಳು ಇದಾವೆ ಪಾಪ, ಅವ್ರ ಜೀವನ ನೋಡ್ಬೇಕು, ಅದ್ ನನ್ಗೂ ಅರ್ಥ ಆಗತ್ತೆ ಆಯ್ತಾ. ಏನು ಇದ್ ಮಾಡ್ಕೋಬೇಡ. ನಾನ್ ಎಲ್ಲಾ ನೋಡಪ್ಪ, ನಿನ್ಗಂತ ಅಲ್ಲ, ಎಲ್ಲಾ ಗಂಡಸರಿಗೂ ಹೇಳೋದು ಒಂದೇ ಮಾತು. ಹೆಂಡತಿ ಅಂತ ಬಂದ ಮೇಲೆ ಅವಳು ನಮ್ ತಾಯಿ ಸಮಾನ, ತಂಗಿ ಸಮಾನ, ಅಕ್ಕ ಸಮಾನ ನೋಡೋಣ. ಯಾರಿಗೆ ಎಲ್ಲಾ ಬಿಟ್ಟು ಕಚಡ ಕಂತ್ರಿ ಕೆಲ್ಸಗಳೆಲ್ಲ ಬಿಟ್ಟು ನಮ್ಗೋಸ್ಕರ ನಮ್ ಜೊತೆಲಿ ನಿಯತ್ತಾಗಿರೋಳ್ಗೆ ಆಯ್ತಾ. ಇವಳು ನಮ್ ಜೊತೆಲಿ ನಿಯತ್ತಾಗಿರೋ ತರ ನಾಟಕ ಆಡ್ಕೊಂಡು, ಇನ್ನೊಬ್ಬನ ಜೊತೆಲಿ ಚಕ್ಕಂತ ಆಡ್ಕೊಂಡು, ಇನ್ನು 4-5 ಜನ ನೋಡ್ಕೊಂಡು ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಮಾಡೋಳ್ಗೆ ಚಪ್ಲಿ ಹೊಡ್ದಿ ಎಲ್ಲಿ ಓಡಿಸ್ಬೇಕು ಅಲ್ಲಿ ಓಡಿಸಿ ಬಿಡ್ಬೇಕು ಅಷ್ಟೇ. ನನ್ನ ಇಂಟೆನ್ಷನ್ ಅಷ್ಟೇ. ನಾನ್ ಹೆಣ್ಣು ವಿರೋಧಿನೂ ಅಲ್ಲ. ಅದಕ್ಕಂತ ಗಂಡ್ ಮಕ್ಳಿಗೆ ಆಗ್ತಾ ಇರೋ ಅನ್ಯಾಯನ ನೋಡ್ಕೊಂಡು ಇಲ್ಲಿವರೆಗೂ ಕುತ್ಕೊಂಡಿದ್ ಸಾಕು.
ಅಲ್ಲ ಸರ್ ಕೇಳ್ತಿದ್ರಲ್ಲ, ಯಾವ ಹುಡುಗಿ ಯಾವ ಹೆಂಗ್ಸು ರೋಡಲ್ಲಿ ಅಲಿತಿರಳು, ದೇವದಾಸ್ ಅಂತಾರ ತಿರುಗ್ತಿರಳು, ಎಣ್ಣೆ ಹುಡ್ಕೊಂಡ್ ಮೋರಿಲಿ ಅಲ್ಲಿ ಸತ್ತಿರು ಯಾವ ಹುಡುಗಿದ್ರಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಲಿ ಸರ್ಕಲ್ ಆಗ್ಲಿ ಅಂತ ಮಾತಾಡಿದ್ರಲ್ಲ. ಬನ್ರಿ ನಾನ್ ತೋರಿಸ್ತೀನಿ ನಮ್ಮ ಹುಡುಗರುಗಳು ಏನಾಗಿದೆ ಅಂತ ಹೌದು ಅಂತ ಎಲ್ಲ ಮಾತಾಡಲ್ಲ. ಅದು ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಹಂಗ ಅವಾಗ ಖುಷಿಯಾಗಿ ನಾನು ಒಂದೇ ಏನಂದ್ರೆ ಡೈರೆಕ್ಟ್ ಆಗಿ ನಿಮ್ ಹತ್ರ ಬಂದು ಮಾತಾಡೋಣ, ಇವೆಲ್ಲ ಸ್ವಲ್ಪ ರೆಕಾರ್ಡಿಂಗ್ ತೋರ್ಸೋಣ ಅಂತ ಅನ್ಬಿಟ್ಟು ಸುಮ್ನೆ ಅದೇ. ಯಾಕೆಂದ್ರೆ ಇವಳು ಯಾವ್ದೋ ಚಟಕ್ಕೋಸ್ಕರ ಹೋಗಿ ಏನ ಬಿದ್ದು ಹಾಳಾಗ್ ಹೋದ್ಲು. ಈ ಮಕ್ಕಳು ಟಿವಿಲಿ ಬಂದು ಅಂತಂದ್ರೆ ಇವು ಇರುದು ಒಂದೇ, ಅವ್ರ ಅವ್ವ ಮಕ್ಕಳು ಸಾಯಿದು ಒಂದೇ. ಸೂಪರ್. ಅಲ್ವಾ? ಯಾರು ತಂದೆ ಆದವನ್ಗೆ ಎಷ್ಟೋ ಜನರಿಗೆ ಇದು ತಲೆಗೆ ಹೋಗಲ್ಲ. ಈ ಮುಂದೆ ತಾಯಾದೊಳಗೆ ತಲೆಗೆ ಹೋಗ್ಬೇಕಾಗಿತ್ತಲ್ಲ ಇದು. ಮುಂದಿನ ದಿನ ನಾನಾದ್ರೂ ಸೂಳೆ ಕೆಲಸ ಮಾಡ್ತಿದ್ದೀನಪ್ಪ, ಮಕ್ಕಳನ್ನ ಮದ್ವೆ ಮಾಡ್ಕೊಳ್ಳೋರು ಬರ್ತಾರೆ, ಅವ್ರಿಗೆ ನಾನು ಏನಂತ ಹೇಳ್ಬೇಕು, ನನ್ನ ಮಕ್ಕಳು ದಾರಿ ತಪ್ಪೋದ್ರೆ ಏನ್ ಅವ್ರದ್ದು ಭವಿಷ್ಯ ಏನು, ಅವ್ರ ಜೀವನ ಏನಾಗುತ್ತೆ, ಬೇಡ ಅನ್ನೋದು ಅವಳಿಗೆ ತಲೆಗೆ ಬರ್ಬೇಕಾಗಿತ್ತು. ಕೆಲವೊಂದು ಮುಂಡೆಗಳಿಗೆ ಬರಲ್ಲ. ಕೆಲವೊಬ್ರೆಲ್ಲ ಈ ಮೂರು ಬಿಟ್ಟವ್ರು ಊರ್ಗ್ ದೊಡ್ಡವ್ರು ಅಂತಾರಲ್ಲ. ಹೌದು ಸರ್. ಅವ್ರ ತಾಯಿಗೆ 60 ವರ್ಷ ಆಗದೆ. ಮನೆ ಕಟ್ಟಕ್ ಬಂದವಳನ್ನೇ ಮನೆಗ್ ಮಾಡಕ್ ಬಂದವನ್ನೇ ಮಾಡ್ಕೊಬಿಟ್ಟವಳ ಅವ್ರವ್ವ. 60 ವರ್ಷದಲ್ಲಿ ಮದ್ವೆ ಆಗಿದ್ದಾಳ? ಮನೆಗ್ ಕಟ್ಟಕ್ ಬಂದಲ್ಲ, ಮನೆ ಮಾಡಕ್ಕೆ ಅವನ್ನೇ ಇಟ್ಕೊಬಿಟ್ಟು ಇವತ್ತು ಅವನ ಜೊತೆಲೆ ತಿರುಗ್ತಾವಳೆ. ತಾಯಿಯಂತೆ ಬುದ್ಧಿ ನೂಲಂತೆ ಸೀರೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ, ಹಂಗೆ ಇರ್ತವೆ. ನಿನ್ನ ಆದ್ರೆ ಇಷ್ಟೆಲ್ಲ ಮಾಡ್ಬಿಟ್ಟು ನಂದೇ ಸರಿ, ನಾನೇ ಸೀತಾಮಾತೆ, ನಾನಂತ ನಿನ್ ಜೊತೆಲಿ ಬಾಳಗಲ್ಲ ಮಾಡ್ತಾ ಇದ್ದೀನಿ, ಬೇರೆಯವ್ರ ಇದ್ರೆ 3 ದಿನಾನು ಇರ್ತೀನಿ. ಇವಳು ಮಾಡೋ ಸೂಳೆ ಕೆಲ್ಸಗಳಿಗೆ ಬೇರೆಯವ್ರು ಇದ್ರೆ ಇದೊಂದು ಟ್ರೇಡ್ ಮಾರ್ಕ್ ಇವ್ರದ್ದು. ಕೆಲವೊಬ್ರು ಹೆಣ್ಮಕ್ಳದು, ನಾನ್ ಅಂತ ನಿನ್ನ ಹತ್ರ ಬದುಕ್ತಾ ಇದೀನಿ, ಬೇರೆಯವ್ರಾಗಿದ್ರೆ ಯಾವತ್ತೂ ಬಿಟ್ಟು ಹೋಗ್ತಿದ್ಲು. ಇದೊಂದು ಟ್ರೇಡ್ ಮಾರ್ಕ್ ಇಟ್ಕೊಂಡು ಫೈಟಿಂಗ್ ಮಾಡೋದು ಇವ್ರು. ಈ ಮಂಜಾ ಲೀಲನ್ ಕತೆ ನಡೀತಲ್ಲ ಸಾ, ಆತರ ನಾನು ಏನು ಮಾಡಿಲ್ಲ, ನಾನ್ ಬಿಟ್ಟಿಲ್ಲ, ಅವನು ಕಟ್ಕೊಂಡಿಲ್ಲ, ಯಾವ್ದೋ ಮಗಿನ ಸಾಕೊಂಡಿದೀನಿ, 25,000 ಸಂಬಳ, 2 ಲೊಬ್ಳ ಹಾಕವಳೆ, ಎಲ್ಚನಲ್ಲಿ ಲೊಬ್ಳವಳೆ ಮಗಳು. ಎಲ್ಲಿ? ಯಡೂರಲ್ಲಿ ಚಿಕ್ಕ ಮಗಳವಳೆ, SLC ಓದ್ತವಳೆ. ಯಡಿಯೂರು ಬಸವನಗುಡಿ ಹತ್ರ ಯಡೂರಲ್ಲಿ ಚಿಕ್ಕ ಮಗಳು ಓದ್ತವಳೆ SLC. ಎಲ್ಚನಹಳ್ಳಿಲಿ 2nd PUC ದೊಡ್ಡ ಮಗಳು ಓದ್ತವಳೆ. ಎಲ್ಲಿ ಅಂತ ಅಡ್ರೆಸ್ ಹೇಳ್ತಾ ಇಲ್ಲ ಅವ್ರು. ನನ್ನ ಮಕ್ಳಿಂದ ಒಂದಾಗ್ಬೋದೇನೋ, ಮುಂದೆ ಇರ್ಬೋದೇನೋ. ನಿನಗ್ ಬಂದಂತ ಕಪ್ ಚಿಕ್ಕಿನ ಮಕ್ಕಳು ಗಂಟಿಸ್ಬೇಡ, ನಿನಗೆ ಕಳ್ದೋಗ್ಲಿ. ಮುಂದಕ್ಕಾರ ನಿನ್ನ ಜೀವನ ಮುಗ್ದೋಯ್ತು, ಮಕ್ಳಿಗೆ ಒಳ್ಳೆ ಲೈಫ್, ಒಳ್ಳೆ ಜೀವನ ಕೊಡೋಣ ಅಂತ ಅನ್ಬಿಟ್ಟು ನನಗೆ ಸಾಲದ್ಗೆ ಕಾಲ್ ನೋವು ಮುರಿದವ್ರೆ ಸರ್. ನನಗೆ ಕಾಲ್ ನೋವು ಮುರಿದು 2 ತುಂಡಾಗ್ಬಿಟ್ಟಿದ್ ನನ್ ಕಾಲು. ಯಾರ್ಯಾರು ಮುರಿದಿದ್ದು? ಅದು ಬ್ಯಾಡ ಬಿಡಿ ಸರ್, ಅದು ಅನುಭವಿಸ್ತಾರೆ ಅವರು. ನಿನ್ ಹೆಂಡತಿ ಜೊತೆಲಿ ಇಟ್ಕೊಂಡಿರೋನು ಸೇರಿನಾ ಹೆಂಗೆ? ಇಲ್ಲ, ಮಾತಾಡ್ಬೇಕಾರೆ ಮೋಲ್ಡ್ ಮೇಲೆ ನಿನ್ಗೋಸ್ಕರ ನಾನ್ ಜೋ ಬಿಡಕು ರೆಡಿ, ಹಂಗೆ ಹಿಂಗೆ ಅಂತ ಅಂದೆ. ಅಲ್ಲಿಂದ ಹಾರಿದ ಅಷ್ಟೇ ನಾನು ಕೆಳಕ್ಕೆ ಆಮೇಲೆ ಕೆಳಗ್ ಬಿದ್ಮೇಲೆ ನೋಡಿದ್ರೆ 3 ಜನ ಅಕ್ಕ ತಮ್ಮದಿರ್ 3 ಜನ ನಿಂತಿದ್ರು. ಅವತ್ತು ಅಯ್ಯೋ ಏನೋ ಹಿಂಗ ಆಗೋಯ್ತು ಅಂತ ಅನ್ಬಿಟ್ಟು ನನ್ನ ತಮ್ಮನ್ಗೆ ಹೇಳಿದ್ರೆ ಅವ್ರು ಯಾರು ಉಳಿತಿರ್ಲಿಲ್ಲ. ಅಂದ್ರೆ ನಿನ್ ಪ್ರೀತಿ ಪ್ರೂವ್ ಮಾಡ್ಕೊಳಕ್ಕೆ ನೀನೇ ಜಿಗ್ದ? ಇಲ್ಲ, ಹಳ್ಳಿದಂತೂ ಖಂಡಿತ ತಳ್ಳೆ ಬಿಟ್ರಲ್ಲಪ್ಪ ನನ್ ಮಕ್ಳು ಅಂತ ಅನ್ಕೊಂಡೆ. ಏನು ನನ್ನ TT ಗಾಡಿಲಿ ಕರ್ಕೊಂಡ್ ಬಂದ್ರು ದಯಾನಂದ ಹಾಸ್ಪಿಟ್ಲ್ಗೆ. ಮಬ್ಬಲ್ಲಿ ಏನಾದ್ರು ಬಿದ್ದಿರ್ಬೋದು ನೋಡು. ಇಲ್ಲ, ಅದು ಖಂಡಿತ. ಮಾವ ಹೇಳ್ಬೇಡ, ನಿನ್ ತಮ್ಮ ನಿಮ್ ಭಾವದಿರ ನಮ್ ಮಡ್ಗಲ್ರು ಸಾಯಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಒಂದು 6 ತಿಂಗಳ ಹಿಂದೆ ಅವ್ರ ಚಿಕ್ಕವ್ವ ಗಂಡನ್ನೇ ಕೊಲೆ ಮಾಡಿಸ್ಬಿಟ್ಟಿದ್ಲು ಮಿಂಟನ್. ಹಿಂಗಾಗಿ ಮಾವ ನಾವು ಊರಲ್ಲಿ ಇರುವಂಗಿಲ್ಲ, ಹಂಗೆ ಹಿಂಗೆ ಏನೇನೋ ಹೇಳಿ ಏನೇನೇ ಮೆಚ್ಚಿಸಿದ್ರು. ಅವತ್ತು ತಲೆ ಬಾಗಿದ್ದೀನಿ ಸರ್ ಮಕ್ಕಳಿಗೋಸ್ಕರ, ಇವತ್ತು ತಲೆ ಬಾಗ್ತಾ ಇದೀನಿ. ಆದ್ರೆ ಅದು ಇವಳ ತಲೆಲಿ ಇಲ್ಲ. ನಾನು ಯಾವನ್ನ ಕಟ್ಕೊಂಡಿಲ್ಲಪ್ಪ, ನಾನು ಹಂಗ ಓದಿಸ್ತಾ ಇದೀನಿ, ಹಿಂಗ ಓದಿಸ್ತಾ ಇದೀನಿ. ಮಹಿಳೆ ಸಂಘಕ್ಕೆಲ್ಲ ಕೊಟ್ಟಿ ನನಗೆ ಒಂದೊಂದರ ಅವಮಾನ ಮಾಡಿಲ್ಲ ಸರ್. ಅಲ್ಗೂರಲ್ಲಿ 2-3 ಸಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸಿದ್ಲು. ಊರವರೆಲ್ಲ ಚೆನ್ನಾಗಿ ಹೋಗಿದ್ರು. ಆಮೇಲೆ ಮಹಿಳೆ ಸಂಘದಲ್ಲಿ ಮಂಡ್ಯಕ್ಕೆ ಕರ್ಸಿದ್ಲು.
ಅಲ್ಲೊಬ್ಬರು ಲಾಯರ್ ಕರ್ಕೊಂಡೋಗಿದ್ದೆ, ಇಲ್ಲ ಅನುಮಾನ ಪಡ್ತಾನೆ ಹಂಗೆ ಹಿಂಗೆ ಅಂತ ಅನ್ಲು. ಅನುಮಾನ ಅಲ್ಲ, ಕನ್ಫರ್ಮ್. ನೀನು 15 ದಿನಕ್ಕೆ ಒಬ್ಬನ ಹತ್ರ ಫೋನಲ್ಲಿ ಇಟ್ಕೊಂಡ್ ಮಾತಾಡ್ತೀಯ ಅಂದ್ರೆ ಗಂಡನ ಇವರಿಗೆ ಅವನೇನು ಗುಲಾಮನ ಅವನು. ಈ ನಮ್ಮ ಅವ್ವನ ಜೊತೆ ಎಲ್ಲ, ನಮ್ಮ ತಮ್ಮದಿರ ಜೊತೆ ಎಲ್ಲ, ನನ್ನ ತಂಗಿಯೇನೋ ಅಕ್ಕ ಯಾರ ಜೊತೆ ಮಾತಾಡ್ತಾನೆ, ನೀನು ತೋರಿಸ್ಬೇಕಾಯ್ತು ನೀನು ಅಂತೇಳಿ. ಯಾಕೆ ಅವ್ ಫೋನ್ ಅವಸ್ಕಂದೆ, ಕಳ್ಳಿ ಅಲ್ವಾ ನೀನು, ಹಂಗೆ ಹಿಂಗೆ ಅನ್ಬಿಟ್ಟು ಲಾಯರ್ ಎಲ್ಲ ಹೋಗುದ್ರು ಅಲ್ಲಿ. ಹಂಗಾಗಿ 2 ಮಕ್ಕಳ ಬಗ್ಗೆ ಯೋಚನೆ ಮಾಡಿದೆ. ನೋಡಿ ಸರ್, ನಾವು ಸ್ವಲ್ಪ ಯೋಚನೆ ಮಾಡಿ ಯಾವ ತರ ಮಾಡೋಣ, ಯಾವ ತರ ಮಾಡೋಣ. ಈಗ ನಮ್ಮ ಮನೇಲಿ ನನ್ಗೆ ನಮ್ಮ ತಾಯಿ ಇದ್ದಿದ್ರೆ ನನ್ನ ಲೈಫೇ ಬೇಕಾಗಿಲ್ಲ ಸರ್. ನನ್ಗೆ ನನ್ನ ತಾಯಿನ ಕಳ್ಕೊಂಡು 5 ಲಕ್ಷ ಖರ್ಚು ಮಾಡ್ದು. ನೋಡಪ್ಪ ಅಂತ ಹೇಳ್ತೀನಿ. ಯಾರ್ಯಾರು ಇದ್ದೀರಾ ಈಗ ಮನೇಲಿ? ಮನೇಲಿ ನನ್ನ ತಮ್ಮನ ಹೆಂಡತಿ, ನಮ್ಮಪ್ಪ. ಕೆಲ್ಸ ಮಾಡು, ಫ್ಯಾಮಿಲಿ ಜೊತೆ ಆರಾಮಾಗಿರು, ಇನ್ನೊಂದ್ ಮದ್ವೆ ಆಗು, ಯಾರು ಬೇಡ ಅನ್ನಲ್ಲ, ಆಯ್ತಾ? ಸೊ ಇವಳ್ದು ಏನಿದೆಯೋ ಅದನ್ನ ಕ್ಲಿಯರ್ ಮಾಡ್ಕೋ. ಅದನ್ನೇ ಸರ್, ಈ ಸ್ವಲ್ಪ ಒಡವೆ ದುಡ್ಡೆಲ್ಲ ಕೊಟ್ಟಿದೆ. ಇಲ್ಲ ಒಡವೆ ಕೊಡು ಅಂತಾನೆ ಇಲ್ಲ. ಆಗಪ್ಪ ನಾನು ಬೇಡ ಅಂದಿಲ್ಲ. ಬೇರೆಯವರೆಲ್ಲ ಮಾತಾಡೋರು ಆಗಪ್ಪ ನಾನು ಬೇಡ ಅಂದಿಲ್ಲ ಅಂತಂದ್ರೆ, ಈಗ ಪರ ಇದೆ ಹೆಣ್ಮಕ್ಳುಗಳು ಮಡಿಕೊಂಡು ಮುಂದೆ ಬಂದು ಕೇಸ್ ಹಾಕಾರೋ ಇನ್ನೊಂದು ಅಂತ ಯಾರು ಕೊಡ್ತಾರೆ? ಏನು ಬೇಡ, ಅದು ಕೇಸ್ ಆಗದೆ ಇರೋ ತರ ಫಸ್ಟ್ ಇವಳ್ದು ಇನ್ನೊಂದ್ ಮದ್ವೆ ಆಗ್ಬೇಕಾದ್ರೆ ಇವಳ್ದು ಕ್ಲಿಯರ್ ಮಾಡ್ಕೋಬೇಕು. ಆ ಮುಂಡೆ ಹೇಸ್ಗೆ ತಿನ್ನೋ ಕೆಲಸ ಮಾಡಿದೆ ಅಂದ್ರೆ ನೀನ್ ಅದನ್ನ ಮಾಡ್ಬೇಡ. ಬಟ್ ನಿಂದು ಜೀವನ ನೀನ್ ನೋಡ್ಕೊ. ನಿನ್ 3 ವರ್ಷ ಕಾದಿದೆ ಫಸ್ಟ್ ಆಫ್ ಆಲ್ ತಪ್ಪು. ಕೆಲವೊಬ್ರು ಕಾಯ್ ಬಿಡ್ತೀವಿ, ಓಕೆ ಕಾಯನ ಅಂತ ಕಾಯ್ದು ಬಿಡ್ತೀವಿ, ಆಮೇಲೆ ತಿರುಗ್ ನೋಡಿದಾಗ ಜೀವನ ಅರ್ಥ ಆಗುತ್ತೆ. ಅಯ್ಯೋ 3 ವರ್ಷ ಹೋಯ್ತಲ್ಲಪ್ಪ, 3 ವರ್ಷ, 10 ವರ್ಷ, 5 ವರ್ಷ. ಸೊ ನಮ್ ಜೀವನದಲ್ಲಿ ಏನ್ ಕಳ್ಕೊಂಡ್ರು ತಂದೆ ತಾಯಿ ಕಳ್ಕೊಂಡ್ರೆ ಸಿಗಲ್ಲ. ಅದೇ ತರ ತಂದೆ ತಾಯಿ ಹೆಂಗೋ ಅದೇ ತರ ಬಂದ್ಬಿಟ್ಟು ಟೈಮು ಅಷ್ಟೇ. ಹೌದು. ಸೊ ಟೈಮ್ ಅದೇ ತರ ತಾಯಿ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಜೀವನದಲ್ಲಿ, ಅದೇ ತರ ಟೈಮ್ಗೂ ಇರುತ್ತೆ. ಯಾಕಂದ್ರೆ ಟೈಮ್ ನೀನ್ ಏನೇ ಹರಿಹರ ಬ್ರಹ್ಮ ಅಂತ ಮಾಡಿದ್ರು ಸಿಗಲ್ಲ. ಈಗ ನಿನ್ನೆ ಟೈಮ್ ಇವತ್ತು ಬರ್ಬೇಕಾದ್ರೆ ಬರಲ್ಲ, ಯಾವುದೇ ಕಾರಣಕ್ಕೂ ಅದು ವಾಪಸ್ ಬರಲ್ಲ. ಸರ್ ನಿಮ್ಗೆ ಒಂದು 2-3 ರೆಕಾರ್ಡಿಂಗು ಮತ್ತೆ ಒಂದು 2 ಫೋಟೋ ಕಳಿಸ್ಲಾ? ಕಳ್ಸು. ನಂದು ಇನ್ನೊಂದು ನಂಬರ್ ಹೇಳ್ತೀನಿ ನೋಡಿ, ವಾಟ್ಸಪ್ ನಂಬರ್. ಅದು ನಿಮ್ ಪರ್ಸನಲ್ ನಂಬರ್ ಕೊಟ್ಬಿಡಿ ಸರ್, ಅದು ಕಳಿಸ್ತೀನಿ. ನೋಡಿ ಈ ರೀತಿಲಿ ನಾನು ಏನ್ ಮಾಡ್ಬೋದಿತ್ತು ಅವತ್ತು, ಹೆಂಗಿರ್ಬೋದಿತ್ತು. ಕಳ್ಸ್ಕೊಡಪ್ಪ, ನಂಬರ್ ಹೇಳ್ತೀನಿ ನೋಡಾಕೋ. ಓಕೆ ಉಮೇಶ, ಬಾಯ್. ಸರಿ ಸರ್, ಆಯ್ತು. ನನ್ ಆ ನಂಬರ್ ಮಿಸ್ ಕಾಲ್ ಕೊಟ್ಟಿದೆಯಲ್ಲ, ಅದು ಕಳ್ಸ್ಕೊಡಲ್ಲ. ಸರಿ ಸರ್, ಆಯ್ತು.